ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ನೀವು ಅಷ್ಟೇ. ಓಕೆ, ನಾನು ಒಂದು ಕ್ವಶನ್ಸ್ ಕೇಳ್ತೀನಿ. ನಿಮ್ ಫೇವ್ರೆಟ್ ಆಕ್ಟರ್ ಯಾರು ಮತ್ತೆ ಅವ್ರ 5 ಟಾಪ್ ಮೂವೀಸ್ ಹೇಳಿ. ನನ್ನ ಫೇವ್ರೆಟ್ ಆಕ್ಟರ್ ಒಬ್ವಿಯಸ್ಲಿ ಪುನೀತ್ ರಾಜ್ಕುಮಾರ್ ಸರ್. ಅವ್ರು ಜಾಕಿ, ಪರಮಾತ್ಮ, ಅಪ್ಪು, ಅಭಿ, ಆಕಾಶ್, ಕ್ಯಾನ್ ಗೋ ಆನ್, ಜಾಕಿ. ನಿಮ್ಗೆ ಕೋಪ ಬರೋ ಅಂತ 3 ಸನ್ನಿವೇಶಗಳು ಯಾವ್ಯಾವು? ನಂಗೆ ಎಲ್ಲ ಸನ್ನಿವೇಶದಲ್ಲೂ ಕೋಪ ಬರ್ತಿತ್ತು, ಬಟ್ ಈಗ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಕಾನ್ಶಿಯಸ್ಲಿ. ನಾನು ತುಂಬಾ ಕೋಪಿಷ್ಟೆ. ಪ್ರಾಬ್ಲಿ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸಿಗೆ ಗೊತ್ತಿರುತ್ತೆ. ಜಾಸ್ತಿ ಕೋಪ ಬರೋದು ಅಂದ್ರೆ ಯಾರಾದ್ರೂ ಸೌಂಡ್ ಮಾಡ್ಕೊಂಡು, ತುಂಬಾ ಸೌಂಡ್ ಮಾಡ್ಕೊಂಡು ತಿಂತಾ ಇರ್ತಾರೆ ಗೊತ್ತಾ. ಆಮೇಲೆ ತುಂಬಾ ಸೌಂಡ್ ಮಾಡ್ಕೊಂಡು ಟೀ ಕಾಫಿ ಕುಡಿತಾರಲ್ಲ, ಸೊ ಅದು ನಂಗೆ ತುಂಬಾನೇ ಕೋಪ ಬರುತ್ತೆ. ಏನ್ ಮೆಡಿಟೇಷನ್ ಮಾಡ್ತಿದ್ದೀರಾ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಕೆ? ಮಾಡ್ಬೇಕು, ಟ್ರೈ ಮಾಡ್ತಾ ಇದ್ದೀನಿ. ಮೆಡಿಟೇಷನ್ ಮಾಡ್ಬೇಕು. ಎಸ್. ಇನ್ನ ಟ್ರೈ ಮಾಡಿಲ್ಲ. ಇಲ್ಲ ಇಲ್ಲ, ಮೆಡಿಟೇಷನ್ ಮಾಡಿ ಕೋಪ ಕಮ್ಮಿ ಆಗಿರೋದಲ್ಲ. ಸೊ ನಾನೇ ಇಲ್ಲ, ತಾಳ್ಮೆ ತಗೋಬೇಕು ಅಂತ ಕಮ್ಮಿ ಮಾಡ್ಕೋತಾ ಇರೋದು. ನಿಮ್ ಪೇರೆಂಟ್ಸು ನಿಮ್ ಬಗ್ಗೆ ಪ್ರೌಡ್ ಫೀಲ್ ಮಾಡಿರೋ ಅಂತ ಸನ್ನಿವೇಶ ಯಾವ್ದಿದೆ? ನೀವ್ ಅವ್ರನ್ನೇ ಕೇಳ್ಬೇಕು. ನನ್ನ ಹತ್ರ ಅಂತೂ ವಾವ್ ಮಗಳೇ ನೀನ್ ಸೂಪರ್ ಅಂತ ಯಾವತ್ತು ಬಂದು ನಮ್ಮ ಮನೇಲಿ ಆತರ ಹೇಳಲ್ಲ. ನನ್ನ ತುಂಬಾ ಪುಷ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಓ ನೀನ್ ತುಂಬಾ ಅಚೀವ್ ಮಾಡಿದ್ಯಾ ಅಂತ ಯಾವತ್ತೂ ನನ್ಗೆ ಫೀಲ್ ಮಾಡ್ಸಿಲ್ಲ. ತುಂಬಾ ಹಂಬಲ್ ಮಾಡಿ, ತುಂಬಾ ಗ್ರೌಂಡೆಡ್ ಆಗಿ ಬೆಳೆಸಿದ್ದಾರೆ. ಅಟ್ಲೀಸ್ಟ್ ಅವ್ರ ಫೇಸ್ ಅಲ್ಲಿ ನೀವು ಖುಷಿ ನೋಡಿದ್ದೀರಾ? ನಾನು ಅವ್ರ ಫೇಸ್ ಅಲ್ಲಿ ಖುಷಿ ಬರೋ ತರ, ಪ್ರೌಡ್ ಫೀಲ್ ಬರೋ ತರ ಮಾಡಿದ್ದೀನಿ. ನಮ್ಮ ಪೇರೆಂಟ್ಸ್ ಸಿಕ್ಕಿದಾಗ ಅವ್ರನ್ನೇ ಕೇಳಿ, ಯಾವ್ದು ನಿಮ್ ಮಗಳು ಮಾಡಿರೋದು ಯಾವ್ದು ನಿಮ್ಗೆ ಹೆಮ್ಮೆ ತಂದಿದೆ ಅಂತ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಬಾಯ್.